ಏಪ್ರಿಲ್ 23, 2025 ಪಹಲ್ಗಾಮ್ ಅಟ್ಯಾಕ್ಗೆ ಪ್ರತಿಕ್ರಿಯೆಯಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋ ನೀರನ್ನ ರದ್ದು ಮಾಡ್ತಾರೆ. ಇಡೀ ರಾಜಸ್ಥಾನದಲ್ಲಿ ಪೂರ್ತಿಯಾಗಿ ನದಿಗಳು ಹರಿದು ಆ ಪೂರ್ತಿ ಪ್ರದೇಶವನ್ನ ಹಸಿರುಮಯವಾಗಿ ಮಾಡಿ ಅಲ್ಲಿನ ಜನರ ದಾಹ ತೀರಿಸಬಹುದು ಅಂತ ಅನ್ಕೊಂತೀವಿ. ಆದ್ರೆ ಈಗ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕಡ್ಡಾಯವಾಗಿ ನಾವು ಇನ್ಮೇಲೆ ಇಂಡಸ್ ವಾಟರ್ ಸ್ಟ್ರೀಟಿನ ರಿಸ್ಟೋರ್ ಮಾಡಲ್ಲ, ರಾಜಸ್ಥಾನ್ಗೆ ಡೈವರ್ಟ್ ಮಾಡಕ್ಕೆ ಒಂದು 113 ಕಿಲೋಮೀಟರ್ ನ ಕೆನಲ್ ಕಟ್ಟೋ ಪ್ಲಾನ್ ಇದೆ ಅಂತ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ ಇಂದ ಪಂಜಾಬ್, ಹರಿಯಾಣ, ಎಸ್ಪೆಷಲಿ ನೀರಿಲ್ದಿರೋ ಒದ್ಲಾಡ್ತಿರೋ ಶ್ರೀ ಗಂಗಾನಗರ್ ಸೇರಿದ ನಾರ್ತ್ ವೆಸ್ಟರ್ನ್ ರೀಜನ್ಸ್ ಇದರಿಂದ ಸಾಕಷ್ಟು ಲಾಭ ಪಡಿಬಹುದು ಅಂತ ಈ ಐಡಿಯಾವನ್ನ ಮಾಡಿದ್ದಾರೆ. ಅದಕ್ಕೆ ಈ ರೀತಿ ಆಗೋಕೆ ಅವರು ಕೂಡ ಬಿಡೋದಿಲ್ಲ. 3,000 ಕೋಟಿ ಬಜೆಟ್ ಜೊತೆಗೆ 2026ರಲ್ಲಿ ಈ ಪ್ರಾಜೆಕ್ಟ್ ಗ್ರೌಂಡ್ ವರ್ಕ್ ನ ಸ್ಟಾರ್ಟ್ ಮಾಡಿ 3 ವರ್ಷಗಳಲ್ಲಿ ಇದನ್ನ ಪೂರ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದರ ಪರಿಣಾಮ ಏನು ಅಂತ ತಿಳ್ಕೊಳ್ಳೋ ಮುಂಚೆ ನಮ್ಮ ದೇಶದಲ್ಲಿ ಮರುಭೂಮಿ ಇರೋ ಅಡ್ವಾಂಟೇಜ್ ಏನು ಅಂತ ತಿಳ್ಕೊಳ್ಳೋಣ. ಇದಿಷ್ಟು ಈ ಟಾಪಿಕ್ ನ ಬಗ್ಗೆ ಇರುವ ಹೈಲೈಟ್ಸ್ ಮಾತ್ರ. ಪೂರ್ತಿ ವಿಚಾರ ತಿಳಿಬೇಕು ಅಂದ್ರೆ ಕೆಳಗಡೆ ಬರ್ತಿರೋ ಕೆಂಪು ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು.